ಅಂದರೆ ಈಗ ಹೋಗಿ ಯಾರು ದುಡ್ಡು ಕಳ್ಕೊಂಡಾಗ ಇಮಿಡಿಯೇಟಾಗಿ ಗೋಲ್ಡನ್ ಅವರ್ ಅಂತ ಇರ್ತಾರೆ, ಇಮಿಡಿಯೇಟ್ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡೋ, ಅದಲ್ದಲೆ ಆನ್ಲೈನ್ ಏನಾರು ಕಂಪ್ಲೇಂಟ್ ಕೊಡುವಂಥ ಏನಾರು ಆ ಥರ ವ್ಯವಸ್ಥೆ ಇದೆ 1930 ಹೆಲ್ಪ್ ಲೈನ್ ಇಸ್ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಟೆಲಿಫೋನಿಕ್. ಸೊ ಅಲ್ಲಿಗೆ ಇನ್ಫಾರ್ಮೇಷನ್ 1930 1930 ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅದನ್ನು 0 FIR ಮಾಡಬೇಕು ಅಂತ ಸ್ಪಷ್ಟಿಸಿದ್ದಾರೆ. ಅಂದರೆ ಅದನ್ನು ಕಂಪ್ಲೇಂಟ್ ಬಂದ ತಕ್ಷಣ, ಯಾಕಂತಂದ್ರೆ ಅದರಲ್ಲಿಂದ ಬ್ಯಾಂಕ್ ಸೀಜರ್ ಎಲ್ಲ ಆಗ್ತದೆ, ಸೊ ಅದು FIRಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕು, ಆಮೇಲೆ ಏನಾದರೂ ಕ್ರಮ ತಗೋಬೇಕು ಅಂತ ಇದೆ. ಅದರಲ್ಲಿ ಗೋಲ್ಡನ್ ಅವರಲ್ಲಿ ಲಾಸ್ ಆಗಲ್ಲ, ಟೈಮ್ ಕೂಡಲೇ ಮಾಡ್ಬೋದು. ಅದು ನಡೀತಾ ಇದೆ. ನಿನ್ನೆ ಘನ ಉಚ್ಚ ನ್ಯಾಯಾಲಯದಿಂದನೂ ಅದೇ ಆದೇಶ ಬಂದಿದೆ. ನಾವು ನೋಡ್ಕೊಳ್ತಾ ಇದ್ದೀವಿ. ಇನ್ನೂವರೆಗೆ ನಾನು ಆರ್ಡರ್ ನೋಡಲಿಲ್ಲ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಸರ್, ಇಲ್ಲಿವರೆಗೂ ಎಷ್ಟು ಕೇಸ್ಗಳು ಪೆಂಡಿಂಗ್ ಇದೆ, ಎಷ್ಟು ತನಿಖೆ ಹಂತದಲ್ಲಿದೆ, ಆಮೇಲೆ ಏನಾರು ಕನ್ವಿಕ್ಷನ್ಗೆ ಸಂಬಂಧಪಟ್ಟಂತೆ ಆಗಿರುವಂಥದ್ದು? ಇನ್ನು ನಮ್ಮಲ್ಲಿ ಜುಲೈ ಎಂಡ್ವರೆಗೆ ಅಥವಾ ಆಗಸ್ಟ್ ಎಂಡ್ವರೆಗೆ 16,000 ಕೇಸಸ್ ಪೆಂಡೆನ್ಸಿಯಲ್ಲಿತ್ತು. ಡಿಟೆಕ್ಷನ್ ಮತ್ತು ಕನ್ವಿಕ್ಷನ್ ಅಷ್ಟು ಜಾಸ್ತಿ ಇಲ್ಲ. ಅದನ್ನು ಸ್ವಲ್ಪ ಇನ್ನೂ ಎನ್ಹ್ಯಾನ್ಸ್ ಮಾಡ್ತೀವಿ ಅಂತ ನಮ್ಮ ಉದ್ಯಮ ಇರ್ತದೆ. ಹೇಳಂಗಿಲ್ಲ, ಅದು ಮಾಡ್ತೀವಿ, ನಾವು ಟ್ರೈ ಮಾಡ್ತೀವಿ. ಅದೇ ಯಾಕಂತಾರೆ ಈಗ ಸ್ಪೆಷಲೈಸ್ಡ್ ಬಂತು ಅಂದರೆ ಬೆಟರ್ ಆಗ್ತದೆ. ಜೊತೆಗೆ ಇನ್ನೂ ಅಂತಂದರೆ ಸರ್, ಮುಖ್ಯವಾಗಿ ಈ ಎಸ್ಪೆಷಲಿ ಸೈಬರ್ ಫ್ರಾಡಲ್ಲಿ ಆಗುವಂಥದ್ದು, ಈಗ ಯಾರು ಈಗ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ, ಆದರೆ ಸೀಸ್ ಮಾಡೋದಾಗಲಿ ಅಥವಾ ಅಕ್ಯೂಸ್ನ ಅರೆಸ್ಟ್, ಯಾಕೆಂದರೆ ಎಲ್ಲೋ ಕೂತ್ಕೊಂಡು ವಿದೇಶದಲ್ಲಿ ಕೂತ್ಕೊಂಡಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾರೆ, ಅವನ್ನೆಲ್ಲವೂ ಕೂಡ ಟ್ಯಾಕಲ್ ಮಾಡೋಕೆ ಏನಾರ ಸಪ್ರೇಟಾಗಿ ಈ ರೀತಿ ಇದಕ್ಕೆ ಏನಾರ ಭಾಳ ಯೂಸ್ಫುಲ್ ಆಗುತ್ತಾ ಈ ಒಂದು ಯೂನಿಟಿಂದ? ಹೌದು, ಯಾಕಂದರೆ ಇದು ಡೆಡಿಕೇಟೆಡ್ ಯೂನಿಟ್ ಆಗಿರೋದ್ರಿಂದ ಈಗ ನಮ್ಮದು ಆ್ಯಕ್ಟಿವಿಟೀಸ್ ಯಾವುದಿದೆ ಕನ್ಸಂಟ್ರೇಟ್ ಆಗ್ತದೆ, ಫೋಕಸ್ಡ್ ಆದರೆ ಬೆಟರ್ ಚಾನ್ಸಸ್ ಆಫ್ ಡಿಟೆಕ್ಷನ್, ಬೆಟರ್ ಚಾನ್ಸಸ್ ಆಫ್ ಕೋಆರ್ಡಿನೇಷನ್ ವಿತ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ನು ಆಗ್ತವೆ. ಪ್ಲಸ್ ಸ್ಪೆಷಲೈಸೇಷನ್ ಬರ್ತದೆ. ಅಂದರೆ ಯಾವ ಜನ ಇಲ್ಲಿ ಕೆಲಸ ಮಾಡ್ತಾರೆ ಅವರು ಟೆಕ್ನಿಕಲ್ ಜನಾಂಗರು, ಯಾರಿಗೆ ಸ್ವಲ್ಪ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇದೆ, ಫೊರೆನ್ಸಿಕ್ ಎಕ್ಸ್ಪರ್ಟೀಸ್ ಇದೆ, ಅಂತ ಅವರು ಬರ್ತಾರೆ. ಥ್ಯಾಂಕ್ ಯು ಸರ್. ಇದು ಪ್ರಣಬ್ ಮೋಹಂತಿ ಅವರ ಮಾತು. ಎಕ್ಸ್ಕ್ಲೂಸಿವ್ ಆಗಿ ಸೈಬರ್ ಫ್ರಾಡ್ಗೆ ಇರುವಂಥ ಈ ಯೂನಿಟಿಂದ ಸಾಕಷ್ಟು ಜನ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಸುಶೀಲ್ ಜೊತೆ ಕಿರಣ್, TV9 ಬೆಂಗಳೂರು.